ಸ್ಟೋರಿ ರಾಜ್ಯದಲ್ಲಿ ಕಾಡಾನೆ ಹಾಗೂ ಹುಲಿ ದಾಳಿಯಿಂದ ಜನತೆ ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಕಾಡು ಪ್ರಾಣಿಗಳ ಹಾವಳಿ ತಡೆಗಟ್ಟಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಯಾವುದೂ ಕೂಡ ಶಾಶ್ವತವಾಗಿ ಉಳಿತಾ ಇಲ್ಲ. ಕಳೆದ 1 ದಶಕಗಳಿಂದ ಆನೆ ಹುಲಿ ದಾಳಿ ತೀವ್ರಗೊಂಡಿದೆ. ಅದರಲ್ಲೂ ಕೊಡಗು ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದ್ದಾರೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ಒಂದು ಕ್ಯಾಂಪೇನ್ ಸ್ಟೋರಿ ಮಾಡಿದೆ. ಆ ವರದಿ ನಿಮ್ಮ ಮುಂದೆ. ಕೊಡಗಿನಲ್ಲಿ ಹೆಚ್ಚುತ್ತಿದೆ ಪ್ರಾಣಿ ಮಾನವ ಸಂಘರ್ಷ. ನೆಮ್ಮದಿ ಇಲ್ಲದೆ ನೂರಾರು ಕುಟುಂಬಗಳು ಅನಾಥ. ಶಾಶ್ವತ ಪರಿಹಾರವಿಲ್ಲದೆ ಹಣ ಕೊಟ್ಟ ಸರ್ಕಾರ ಸೈಲೆಂಟ್. ಕೊಡಗು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಅದೇ ಜಿಲ್ಲೆಯ ಜನತೆ ಮಾತ್ರ ತೀವ್ರ ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಕಾಡಾನೆ ಹಾಗೂ ಹುಲಿಗಳ ದಾಳಿ. ಹೌದು, ಪ್ರಾಣಿ ಮಾನವ ಸಂಘರ್ಷಕ್ಕೆ ಕೊಡಗು ಜಿಲ್ಲೆ ನಲುಗುತ್ತಿದೆ. ಕಳೆದ 1 ದಶಕಗಳಿಂದ ಕಾಡು ಪ್ರಾಣಿಗಳ ದಾಳಿ ಹೆಚ್ಚಾಗಿದ್ದು, ಎಲ್ಲೆಂದರಲ್ಲಿ ಆನೆ ಹುಲಿಗಳು ಸಂಚಾರ ಮಾಡುತ್ತಿವೆ. ಪರಿಣಾಮ ಕಾರ್ಮಿಕರು ತೋಟದ ಕೆಲಸಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗಳಿಗೆ ತೆರಳುವುದು ಕಷ್ಟವಾಗುತ್ತಿದೆ. ಇದಕ್ಕೆ ಒಂದೇ ಒಂದು ಮಾರ್ಗ ಅಂತ ಹೇಳಿದರೆ ವೈಜ್ಞಾನಿಕವಾಗಿ ಕಂದಕಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದಾದರೆ, ಎರಡನೇದು ಇವಾಗ ಏನು ಸುಮಾರು ನಮ್ಮ ಪ್ರಕಾರ 180 ಆನೆಗಳು ಈಗ ಕೊಡಗು ಜಿಲ್ಲೆ ಒಳಗೆ ತೋಟದೊಳಗೇ ಇದೆ. ಇದು ಸುಮಾರು ನಿಮಗೆ ಹೇಳಿದಾಗೆ 25 ವರ್ಷದಿಂದ ಇದೆ. ಇದನ್ನು ಸಂಪೂರ್ಣವಾಗಿ ಪುನರ್ವಸತಿ ಮಾಡ್ತಕ್ಕಂಥದ್ದು, ಮುಂದಕ್ಕೆ ಕಾಡಿನಿಂದ ಬರದೇ ಇರುವಂಥ ರೀತಿಯಲ್ಲಿ ಕಂದಕಗಳನ್ನ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದು ಒಂದೇ ಮಾರ್ಗ. ಕಾಡಿನಲ್ಲಿ ಆಹಾರ ಇಲ್ಲದ ಕಾರಣಕ್ಕೆ ನಾಡಿನತ್ತ ಬರುವ ಆನೆ ಮತ್ತು ಹುಲಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿರುವುದು. ಆನೆ ಹುಲಿ ಸ್ಟೋರಿ ರಾಜ್ಯದಲ್ಲಿ ಕಾಡಾನೆ ಹಾಗೂ ಹುಲಿ ದಾಳಿಯಿಂದ ಜನತೆ ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಕಾಡು ಪ್ರಾಣಿಗಳ ಹಾವಳಿ ತಡೆಗಟ್ಟಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಯಾವುದೂ ಕೂಡ ಶಾಶ್ವತವಾಗಿ ಉಳಿತಾ ಇಲ್ಲ. ಕಳೆದ 1 ದಶಕಗಳಿಂದ ಆನೆ ಹುಲಿ ದಾಳಿ ತೀವ್ರಗೊಂಡಿದೆ. ಅದರಲ್ಲೂ ಕೊಡಗು ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದ್ದಾರೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ಒಂದು ಕ್ಯಾಂಪೇನ್ ಸ್ಟೋರಿ ಮಾಡಿದೆ. ಆ ವರದಿ ನಿಮ್ಮ ಮುಂದೆ. ಕೊಡಗಿನಲ್ಲಿ ಹೆಚ್ಚುತ್ತಿದೆ ಪ್ರಾಣಿ ಮಾನವ ಸಂಘರ್ಷ. ನೆಮ್ಮದಿ ಇಲ್ಲದೆ ನೂರಾರು ಕುಟುಂಬಗಳು ಅನಾಥ. ಶಾಶ್ವತ ಪರಿಹಾರವಿಲ್ಲದೆ ಹಣ ಕೊಟ್ಟ ಸರ್ಕಾರ ಸೈಲೆಂಟ್. ಕೊಡಗು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಅದೇ ಜಿಲ್ಲೆಯ ಜನತೆ ಮಾತ್ರ ತೀವ್ರ ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಕಾಡಾನೆ ಹಾಗೂ ಹುಲಿಗಳ ದಾಳಿ. ಹೌದು, ಪ್ರಾಣಿ ಮಾನವ ಸಂಘರ್ಷಕ್ಕೆ ಕೊಡಗು ಜಿಲ್ಲೆ ನಲುಗುತ್ತಿದೆ. ಕಳೆದ 1 ದಶಕಗಳಿಂದ ಕಾಡು ಪ್ರಾಣಿಗಳ ದಾಳಿ ಹೆಚ್ಚಾಗಿದ್ದು, ಎಲ್ಲೆಂದರಲ್ಲಿ ಆನೆ ಹುಲಿಗಳು ಸಂಚಾರ ಮಾಡುತ್ತಿವೆ. ಪರಿಣಾಮ ಕಾರ್ಮಿಕರು ತೋಟದ ಕೆಲಸಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗಳಿಗೆ ತೆರಳುವುದು ಕಷ್ಟವಾಗುತ್ತಿದೆ. ಇದಕ್ಕೆ ಒಂದೇ ಒಂದು ಮಾರ್ಗ ಅಂತ ಹೇಳಿದರೆ ವೈಜ್ಞಾನಿಕವಾಗಿ ಕಂದಕಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದಾದರೆ, ಎರಡನೇದು ಇವಾಗ ಏನು ಸುಮಾರು ನಮ್ಮ ಪ್ರಕಾರ 180 ಆನೆಗಳು ಈಗ ಕೊಡಗು ಜಿಲ್ಲೆ ಒಳಗೆ ತೋಟದೊಳಗೇ ಇದೆ. ಇದು ಸುಮಾರು ನಿಮಗೆ ಹೇಳಿದಾಗೆ 25 ವರ್ಷದಿಂದ ಇದೆ. ಇದನ್ನು ಸಂಪೂರ್ಣವಾಗಿ ಪುನರ್ವಸತಿ ಮಾಡ್ತಕ್ಕಂಥದ್ದು, ಮುಂದಕ್ಕೆ ಕಾಡಿನಿಂದ ಬರದೇ ಇರುವಂಥ ರೀತಿಯಲ್ಲಿ ಕಂದಕಗಳನ್ನ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದು ಒಂದೇ ಮಾರ್ಗ. ಕಾಡಿನಲ್ಲಿ ಆಹಾರ ಇಲ್ಲದ ಕಾರಣಕ್ಕೆ ಸ್ಟೋರಿ ರಾಜ್ಯದಲ್ಲಿ ಕಾಡಾನೆ ಹಾಗೂ ಹುಲಿ ದಾಳಿಯಿಂದ ಜನತೆ ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಕಾಡು ಪ್ರಾಣಿಗಳ ಹಾವಳಿ ತಡೆಗಟ್ಟಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಯಾವುದೂ ಕೂಡ ಶಾಶ್ವತವಾಗಿ ಉಳಿತಾ ಇಲ್ಲ. ಕಳೆದ 1 ದಶಕಗಳಿಂದ ಆನೆ ಹುಲಿ ದಾಳಿ ತೀವ್ರಗೊಂಡಿದೆ. ಅದರಲ್ಲೂ ಕೊಡಗು ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದ್ದಾರೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ಒಂದು ಕ್ಯಾಂಪೇನ್ ಸ್ಟೋರಿ ಮಾಡಿದೆ. ಆ ವರದಿ ನಿಮ್ಮ ಮುಂದೆ. ಕೊಡಗಿನಲ್ಲಿ ಹೆಚ್ಚುತ್ತಿದೆ ಪ್ರಾಣಿ ಮಾನವ ಸಂಘರ್ಷ. ನೆಮ್ಮದಿ ಇಲ್ಲದೆ ನೂರಾರು ಕುಟುಂಬಗಳು ಅನಾಥ. ಶಾಶ್ವತ ಪರಿಹಾರವಿಲ್ಲದೆ ಹಣ ಕೊಟ್ಟ ಸರ್ಕಾರ ಸೈಲೆಂಟ್. ಕೊಡಗು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಅದೇ ಜಿಲ್ಲೆಯ ಜನತೆ ಮಾತ್ರ ತೀವ್ರ ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಕಾಡಾನೆ ಹಾಗೂ ಹುಲಿಗಳ ದಾಳಿ.
ಹೌದು, ಪ್ರಾಣಿ ಮಾನವ ಸಂಘರ್ಷಕ್ಕೆ ಕೊಡಗು ಜಿಲ್ಲೆ ನಲುಗುತ್ತಿದೆ. ಕಳೆದ 1 ದಶಕಗಳಿಂದ ಕಾಡು ಪ್ರಾಣಿಗಳ ದಾಳಿ ಹೆಚ್ಚಾಗಿದ್ದು ಎಲ್ಲೆಂದರಲ್ಲಿ ಆನೆ, ಹುಲಿಗಳು ಸಂಚಾರ ಮಾಡುತ್ತಿವೆ. ಪರಿಣಾಮ ಕಾರ್ಮಿಕರು ತೋಟದ ಕೆಲಸಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗಳಿಗೆ ತೆರಳುವುದು ಕಷ್ಟವಾಗುತ್ತಿದೆ. ಇದಕ್ಕೆ ಒಂದೇ ಒಂದು ಮಾರ್ಗ ಅಂತ ಹೇಳಿದರೆ ವೈಜ್ಞಾನಿಕವಾಗಿ ಕಂದಕಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದಾದರೆ, ಎರಡನೇದು ಇವಾಗ ಏನು ಸುಮಾರು ನಮ್ಮ ಪ್ರಕಾರ ಒಂದು 180 ಆನೆಗಳು ಈಗ ಕೊಡಗು ಜಿಲ್ಲೆ ಒಳಗೆ ತೋಟದೊಳಗೇ ಇದೆ. ಇದು ಸುಮಾರು ನಿಮಗೆ ಹೇಳಿದಾಗೆ 25 ವರ್ಷದಿಂದ ಇದೆ. ಇದನ್ನು ಸಂಪೂರ್ಣವಾಗಿ ಪುನರ್ವಸತಿ ಮಾಡ್ತಕ್ಕಂಥದ್ದು, ಮುಂದಕ್ಕೆ ಕಾಡಿನಿಂದ ಬರದೇ ಇರುವಂಥ ರೀತಿಯಲ್ಲಿ ಕಂದಕಗಳನ್ನ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದು ಒಂದೇ ಮಾರ್ಗ. ಕಾಡಿನಲ್ಲಿ ಆಹಾರ ಇಲ್ಲದ ಕಾರಣಕ್ಕೆ ನಾಡಿನತ್ತ ಬರುವ ಆನೆ ಮತ್ತು ಹುಲಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿರುವುದು. ಆನೆ, ಹುಲಿ ಸ್ಟೋರಿ. ರಾಜ್ಯದಲ್ಲಿ ಕಾಡಾನೆ ಹಾಗೂ ಹುಲಿ ದಾಳಿಯಿಂದ ಜನತೆ ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಕಾಡು ಪ್ರಾಣಿಗಳ ಹಾವಳಿ ತಡೆಗಟ್ಟಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಯಾವುದೂ ಕೂಡ ಶಾಶ್ವತವಾಗಿ ಉಳಿತಾ ಇಲ್ಲ. ಕಳೆದ 1 ದಶಕಗಳಿಂದ ಆನೆ, ಹುಲಿ ದಾಳಿ ತೀವ್ರಗೊಂಡಿದೆ. ಅದರಲ್ಲೂ ಕೊಡಗು ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದ್ದಾರೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ಒಂದು ಕ್ಯಾಂಪೇನ್ ಸ್ಟೋರಿ ಮಾಡಿದೆ. ಆ ವರದಿ ನಿಮ್ಮ ಮುಂದೆ. ಕೊಡಗಿನಲ್ಲಿ ಹೆಚ್ಚುತ್ತಿದೆ ಪ್ರಾಣಿ ಮಾನವ ಸಂಘರ್ಷ. ನೆಮ್ಮದಿ ಇಲ್ಲದೆ ನೂರಾರು ಕುಟುಂಬಗಳು ಅನಾಥ. ಶಾಶ್ವತ ಪರಿಹಾರವಿಲ್ಲದೆ ಹಣ ಕೊಟ್ಟ ಸರ್ಕಾರ ಸೈಲೆಂಟ್. ಕೊಡಗು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಅದೇ ಜಿಲ್ಲೆಯ ಜನತೆ ಮಾತ್ರ ತೀವ್ರ ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಕಾಡಾನೆ ಹಾಗೂ ಹುಲಿಗಳ ದಾಳಿ. ಹೌದು, ಪ್ರಾಣಿ ಮಾನವ ಸಂಘರ್ಷಕ್ಕೆ ಕೊಡಗು ಜಿಲ್ಲೆ ನಲುಗುತ್ತಿದೆ. ಕಳೆದ 1 ದಶಕಗಳಿಂದ ಕಾಡು ಪ್ರಾಣಿಗಳ ದಾಳಿ ಹೆಚ್ಚಾಗಿದ್ದು ಎಲ್ಲೆಂದರಲ್ಲಿ ಆನೆ, ಹುಲಿಗಳು ಸಂಚಾರ ಮಾಡುತ್ತಿವೆ. ಪರಿಣಾಮ ಕಾರ್ಮಿಕರು ತೋಟದ ಕೆಲಸಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗಳಿಗೆ ತೆರಳುವುದು ಕಷ್ಟವಾಗುತ್ತಿದೆ. ಇದಕ್ಕೆ ಒಂದೇ ಒಂದು ಮಾರ್ಗ ಅಂತ ಹೇಳಿದರೆ ವೈಜ್ಞಾನಿಕವಾಗಿ ಕಂದಕಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದಾದರೆ, ಎರಡನೇದು ಇವಾಗ ಏನು ಸುಮಾರು ನಮ್ಮ ಪ್ರಕಾರ ಒಂದು 180 ಆನೆಗಳು ಈಗ ಕೊಡಗು ಜಿಲ್ಲೆ ಒಳಗೆ ತೋಟದೊಳಗೇ ಇದೆ. ಇದು ಸುಮಾರು ನಿಮಗೆ ಹೇಳಿದಾಗೆ 25 ವರ್ಷದಿಂದ ಇದೆ. ಇದನ್ನು ಸಂಪೂರ್ಣವಾಗಿ ಪುನರ್ವಸತಿ ಮಾಡ್ತಕ್ಕಂಥದ್ದು, ಮುಂದಕ್ಕೆ ಕಾಡಿನಿಂದ ಬರದೇ ಇರುವಂಥ ರೀತಿಯಲ್ಲಿ ಕಂದಕಗಳನ್ನ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದು ಒಂದೇ ಮಾರ್ಗ. ಕಾಡಿನಲ್ಲಿ ಆಹಾರ ಇಲ್ಲದ ಕಾರಣಕ್ಕೆ ನಾಡಿನತ್ತ ಬರುವ ಆನೆ ಮತ್ತು ಹುಲಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿರುವುದು. ಆನೆ ಸ್ಟೋರಿ. ರಾಜ್ಯದಲ್ಲಿ ಕಾಡಾನೆ ಹಾಗೂ ಹುಲಿ ದಾಳಿಯಿಂದ ಜನತೆ ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಕಾಡು ಪ್ರಾಣಿಗಳ ಹಾವಳಿ ತಡೆಗಟ್ಟಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಯಾವುದೂ ಕೂಡ ಶಾಶ್ವತವಾಗಿ ಉಳಿತಾ ಇಲ್ಲ. ಕಳೆದ 1 ದಶಕಗಳಿಂದ ಆನೆ, ಹುಲಿ ದಾಳಿ ತೀವ್ರಗೊಂಡಿದೆ. ಅದರಲ್ಲೂ ಕೊಡಗು ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದ್ದಾರೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ಒಂದು ಕ್ಯಾಂಪೇನ್ ಸ್ಟೋರಿ ಮಾಡಿದೆ. ಆ ವರದಿ ನಿಮ್ಮ ಮುಂದೆ. ಕೊಡಗಿನಲ್ಲಿ ಹೆಚ್ಚುತ್ತಿದೆ ಪ್ರಾಣಿ ಮಾನವ ಸಂಘರ್ಷ. ನೆಮ್ಮದಿ ಇಲ್ಲದೆ ನೂರಾರು ಕುಟುಂಬಗಳು ಅನಾಥ. ಶಾಶ್ವತ ಪರಿಹಾರವಿಲ್ಲದೆ ಹಣ ಕೊಟ್ಟ ಸರ್ಕಾರ ಸೈಲೆಂಟ್. ಕೊಡಗು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಅದೇ ಜಿಲ್ಲೆಯ ಜನತೆ ಮಾತ್ರ ತೀವ್ರ ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಕಾಡಾನೆ ಹಾಗೂ ಹುಲಿಗಳ ದಾಳಿ. ಹೌದು, ಪ್ರಾಣಿ ಮಾನವ ಸಂಘರ್ಷಕ್ಕೆ ಕೊಡಗು ಜಿಲ್ಲೆ ನಲುಗುತ್ತಿದೆ. ಕಳೆದ 1 ದಶಕಗಳಿಂದ ಕಾಡು ಪ್ರಾಣಿಗಳ ದಾಳಿ ಹೆಚ್ಚಾಗಿದ್ದು ಎಲ್ಲೆಂದರಲ್ಲಿ ಆನೆ, ಹುಲಿಗಳು ಸಂಚಾರ ಮಾಡುತ್ತಿವೆ. ಪರಿಣಾಮ ಕಾರ್ಮಿಕರು ತೋಟದ ಕೆಲಸಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗಳಿಗೆ ತೆರಳುವುದು ಕಷ್ಟವಾಗುತ್ತಿದೆ. ಇದಕ್ಕೆ ಒಂದೇ ಒಂದು ಮಾರ್ಗ ಅಂತ ಹೇಳಿದರೆ ವೈಜ್ಞಾನಿಕವಾಗಿ ಕಂದಕಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದಾದರೆ, ಎರಡನೇದು ಇವಾಗ ಏನು ಸುಮಾರು ನಮ್ಮ ಪ್ರಕಾರ ಒಂದು 180 ಆನೆಗಳು ಈಗ ಕೊಡಗು ಜಿಲ್ಲೆ ಒಳಗೆ ತೋಟದೊಳಗೇ ಇದೆ. ಇದು ಸುಮಾರು ನಿಮಗೆ ಹೇಳಿದಾಗೆ 25 ವರ್ಷದಿಂದ ಇದೆ. ಇದನ್ನು ಸಂಪೂರ್ಣವಾಗಿ ಪುನರ್ವಸತಿ ಮಾಡ್ತಕ್ಕಂಥದ್ದು, ಮುಂದಕ್ಕೆ ಕಾಡಿನಿಂದ ಬರದೇ ಇರುವಂಥ ರೀತಿಯಲ್ಲಿ ಕಂದಕಗಳನ್ನ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥದ್ದು ಒಂದೇ ಮಾರ್ಗ. ಕಾಡಿನಲ್ಲಿ ಆಹಾರ ಇಲ್ಲದ ಕಾರಣಕ್ಕೆ ನಾಡಿನತ್ತ ಬರುವ ಆನೆ ಮತ್ತು ಹುಲಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿರುವುದು. ಆನೆ, ಹುಲಿ